ಕೊನೆಗೆ ನಾನು ಹೋಗಿದ್ದೆ ದೇವೇಗೌಡರು ಮನೆಗೆ ಹೋದಾಗ ಕುಮಾರಣ್ಣನ ಮಾತಾಡ್ತಾ ಮುನ್ಸಾಮಣ್ಣವ್ರಿಗೆ ಅಲ್ಲಿ ನನಗೆ ಫೋನ್ ಮಾಡಿದ್ರು. ಅವ್ರಿಗೆ ಚೆನ್ನೈಯಲ್ಲಿ ಒಂದು ಚಿಕಿತ್ಸೆ ಆದಮೇಲೆ ಮಾರನೇ ದಿವಸ ನಾವು ಮಾತಾಡ್ತಾ ಇರಬೇಕಾದ್ರೆ ಇದೇ ವಿಷಯ ಮಾತಾಡಿದ್ವಿ. ಅಲ್ಲಿಂದ ಫೋನ್ ಮಾಡಿ ನಮ್ಮ ಮುನ್ಸಾಮಣ್ಣವ್ರ ಹತ್ರ ಮಾತಾಡಿದಾಗ ಯಾವುದೇ ಕಾರಣಕ್ಕೆ ನಮ್ಮದು ಎಲ್ಲರದ್ದು ಇರ್ತಕ್ಕಂಥ ಉದ್ದೇಶ ಮೋದಿಯವರ ನೇತೃತ್ವದಲ್ಲಿ ಈ ಬಾರಿ 400 ಸೀಟ್ ಮೇಲೆ ಗೆಲ್ಲಬೇಕು, ಈ ದೇಶ ಉಳಿಬೇಕು. ನಾನು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಪಕ್ಷ ಕಟ್ಟಬೇಕಂತ ಇರ್ತಕ್ಕಂಥ ಸಿದ್ದಿರ್ ಸಿಪಾಯಿ ಅಂತ ಮುನ್ಸಾಮಣ್ಣವರು ಹೇಳಿದ್ರು. ಆ ಧೈರ್ಯದ ಮೇಲೆ ನಾವೊಂದು ಮಹೇಶ್ ಬಾಬು ಅವರು ಕೂಡ ಹಿಂದೆ ನಿಂತು ಯಾವುದೇ ಕಾರಣಕ್ಕೆ ನಿಮಗೆ JDS ಇರ್ಬೋದು, BJP ಇರೋದು, ನಿಮ್ಮ ಬೆನ್ನೆಲುಬು ನಿಂತು ಕಾಂಗ್ರೆಸ್ನ ಧೂಳಿಪಟ ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಮಾಡ್ತಾರೆ. ಆ ಒಂದು ಮೊನ್ನೆ ಏನು ಕಾಂಗ್ರೆಸ್ನ ಈ ದೊಡ್ಡ ಮಟ್ಟಕ್ಕೆ ಒಂದು 2 ಲಕ್ಷ ಓಟ್ ಅಂತರ್ಗತ ಮುನ್ಸಾಮಣ್ಣವ್ರಿಗೆ ಏನು ಗಮನ ಕೊಟ್ಟಿತ್ತು, ತಾವೆಲ್ಲರೂ ಸೇರಿ ಗಮನ ಕೊಟ್ಟು ಮಾಡಿರ್ತಕ್ಕಂಥ ಈ ಒಂದು ಮೈತ್ರಿ ಸಭೆಯಲ್ಲಿ ನಮ್ಮದಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಇಷ್ಟೊಂದು ನಮ್ಮ ಆಫೀಸಲ್ಲಿ ಮಾತಾಡ್ತಾ ಇದ್ರು. ಯಾರು ಒಬ್ಬರನ್ನು ಬೇಕಾದ್ರೂ ವಿರೋಧ ಮಾಡ್ತಾರೆ, JDS ಪರ ವಿರೋಧ ಮಾಡಲ್ಲ ಅಂತ ಎಲ್ಲರೂ ಒಂದು ಸೂಚನೆ ಕೊಟ್ಟರು ನಮಗೆ. ನಾವಿಲ್ಲಿ ಎಲೆಕ್ಷನ್ ಬಂದವಾಗ ಅಷ್ಟೇ ನಮಗೆ ಮೊದಲೇ ಗೊತ್ತಿತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ನ ಇಲ್ಲಿಂದ ದೇಶದಿಂದ ಆಲ್ರೆಡಿ ಈಗ ಕಾಂಗ್ರೆಸ್ ನಿರ್ಮೂಲ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮೋದಿ ಅವರು ಏನು 40 ಸೀಟ್ ತಂದಿದ್ದಾರೆ. ಮುಂದಿನ ದಿನದಲ್ಲೇ ನಮ್ಮ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಧೂಳಿಪಟ ಆಗೋದು ಗ್ಯಾರಂಟಿ. ನಮಗೆ JDS ಮತ್ತೆ ಇರ್ತಕ್ಕಂಥ BJP ಏನು ಮೈತ್ರಿ ಇರ್ತಕ್ಕಂಥದ್ದು ಕೂಡ ಮುಂದಿನ ದಿನಗಳಲ್ಲಿ 3-4 ದಿನದಲ್ಲಿ ಸರ್ಕಾರ ತೆಗೆದು ಮತ್ತೆ ಸರ್ಕಾರ ಬರ್ತಕ್ಕಂಥ ನಿಶ್ಚಿತ. ದೇಶ ಉಳಿಬೇಕಾದ್ರೆ ಮೋದಿಜಿ ಬರಬೇಕು, ಕರ್ನಾಟಕ ಉಳಿಬೇಕಂತ ಹೇಳಿದ್ರೆ BJP ಜನ ಸೇರಿ. ಈಗ ನಮಗೆಲ್ಲ ಗೊತ್ತಿದೆ ಬೆಂಗಳೂರು ತುಂಬ ಒಂದು 30 ನಿಮಿಷ ದೂರ ಇದೆ, 40 ನಿಮಿಷ ದೂರ ಇದೆ. ಆದರೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ, ಇಲ್ಲಿಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ತೊಂದರೆ ಇದೆ. ಇವೆಲ್ಲ ಕೈಗಾರಿಕೆ ಬರಬೇಕು, ಇಲ್ಲಿರ್ತಕ್ಕಂಥವ್ರಿಗೆ ವಿದ್ಯಾಭ್ಯಾಸ ಕೆಲಸ ಸಿಗಬೇಕು ಅಂತ ಹೇಳಿದ್ರೆ ಮೋದಿಜಿಯವರು ಬಂದರೆ ಏರ್ಪೋರ್ಟ್ ಪಕ್ಕದಲ್ಲಿರ್ತಕ್ಕಂಥ ಇದನ್ನ ಮಲ್ಲೇಶ್ವರ ಇಟ್ಕೊಂಡು ನಾವು ಎಷ್ಟೊಂದು ಕೈಗಾರಿಕೆಗಳನ್ನು ತರಬಹುದು, ವಿದ್ಯಾಭ್ಯಾಸಕ್ಕೆ ಹೋಗ್ಬೋದು. ಅದೇ ನಿಟ್ಟಿನಲ್ಲಿ ಕುಮಾರಣ್ಣ ಅವರನ್ನ ಅವ್ರ ಕೈ ಗಟ್ಟಿ ಮಾಡಿದ್ರೆ ಅವರಿಗೆ ರೈತರಿಗೆ ಇರ್ತಕ್ಕಂಥ ನೋವು, ರೈತರಿಗೆ ಕಷ್ಟ, ಅವ್ರು ಗೊತ್ತಿರ್ತಕ್ಕಂಥ ಮಣ್ಣಿನ ಮಗ, ಅವರು ಗೊತ್ತಿರ್ತಕ್ಕಂಥ ರೈತರಿಗಿರ್ತಕ್ಕಂಥ ಒಂದು ಏನೆಲ್ಲ ಕಷ್ಟಗಳನ್ನು ತಿರ್ತಕ್ಕಂಥ ನಮ್ಮ ಒಂದು ದೊಡ್ಡ ಹೃದಯ ಇರ್ತಕ್ಕಂಥ ಕುಮಾರಣ್ಣವರ ಶಕ್ತಿ ದೊಡ್ಡ ಮಟ್ಟಿಗೆ ನಾವೆಲ್ಲ ಕಟ್ಟಿ JDS BJP ಮೈತ್ರಿ ಏನು ಇವತ್ತು ನಮ್ಮ ಸಮನ್ವಯ ಸಭೆಗೆ ಬಂದಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರು ನೋಡ್ತಾ ಇದ್ದೇವೆ. ಇವತ್ತು ಸೇರಿಸಿ ಅಂದವಾಗಿದೆ. ಈ ಒಂದು ನಾಳೆ ಬೆಳಿಗ್ಗೆ ಈ ರಿಸಲ್ಟ್ ಕೂಡ ಅದೇ ದೊಡ್ಡ ಮಟ್ಟಿಗೆ ಅಂದವಾಗಿ ನಾವೆಲ್ಲ ದೊಡ್ಡ ಮಟ್ಟಿಗೆ ಒಂದು 2-3 ಲಕ್ಷ ಓಟು ಮತದಲ್ಲಿ ಮಲ್ಲೇಶ್ವರನ ಸಂಸದನಾಗಿ ಮುನ್ಸಾಮಣ್ಣವರು ಅವರಿಬ್ಬರು ಕೂಡ ಈಗ ಜೋಳ ತಗೊಳ್ತಾ ಇದ್ದಾರೆ. ಈ ತರ ಅವ್ರಿಗೆ ಎಷ್ಟೇ ಸಿಕ್ಕಿಲ್ಲ ನನಗೆ ಅಂತಕ್ಕಂಥ ನೋವೇ ಇಲ್ಲ. ಅವ್ರಿಗೆ ಒಂದು ದಿವಸ ಅವ್ರು ನೋವು ಪಡ್ಕೊಂಡಿಲ್ಲ. ನಾವು BJP JDS ಎರಡೂ ಒಟ್ಟಾಗಿ ನಾವು ನಿಂತು ನಾವು ಗೆಲ್ಲಿಸ್ಬೇಕಂತ ಕೆಲಸ ಮಾಡ್ಬೇಕಂತ ಮುನ್ಸಾಮಣ್ಣವರು ಕೈ ಜೋಡಿಸಿ ಇವತ್ತು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ದೊಡ್ಡ ಮಟ್ಟಕ್ಕೆ ಇವಾಗ ಓಟಾಗಿ ಗೆಲ್ಲಿಸಿ ನಮ್ಮ ಸಂಸದನ ಮಾಡಿ ಎಲ್ಲರೂ ನಾವೆಲ್ಲ ಸಾಕ್ಷಿ. ನಮಸ್ಕಾರ.